ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಕು ವ್ಲಾಗ್ಸ್. ನಾನಿವತ್ತು ಮೊಳಕೆ ಕಾಳಿಂದ ಉಪ್ಸಾರನ್ನ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ. ನಾನು ಒಂದೇ ಪಾತ್ರೆಯಲ್ಲಿ ಹೆಂಗೆ ಮಾಡೋದು ಅದನ್ನು ಬಟ್ಟೆ ಕಟ್ತೇನೆ ಅಂತ ಹೇಳ್ಕೊಡ್ತೀನಿ. ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ. ಮೊಳಕೆ ಕಾಳಿಗೆ ನಾವು ಫಸ್ಟು ಕುಕ್ಕರ್ನ ತೊಗೋಬೇಕು. ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಅದು ಫ್ರೈ ಆದ ಮೇಲೆ ನಾವು ಕಾಳನ್ನ ಹಾಕಿ ಚೆನ್ನಾಗಿ ಉರಿಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಎಷ್ಟು ಕಾಳನ್ನ ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಮೊಳಕೆ ಹುಳಿಕಾಳಿಂದ ಏನೆಲ್ಲ ಲಾಭ ಇದೆ ಗೊತ್ತಾ? ಅದರಲ್ಲಿ ವಿಟಮಿನು, ಪ್ರೋಟೀನು, ಐರನ್ನು ಎಲ್ಲ ಇರುತ್ತೆ. ವೆಯ್ಟ್ ಲಾಸ್ಗಂತೂ ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಚರ್ಮಕ್ಕೂ ಕೂಡ ಗ್ಲೋ ಕೊಡುತ್ತೆ. ಪಿಂಪಲ್ಸ್ನೂ ಕೂಡ ಕಮ್ಮಿ ಮಾಡುತ್ತೆ. ಜೀರ್ಣಕ್ರಿಯೆನೂ ಕರೆಕ್ಟಾಗುತ್ತೆ. ಮತ್ತು ಏನಾದರೂ ಬ್ಯಾಡ್ ಫ್ಯಾಟ್ ಏನಾದರೂ ಕಮ್ಮಿ ಮಾಡ್ಕೊಬೇಕಂತಂದರೆ ಈ ಮೊಳಕೆ ಕಾಳು ಒಳ್ಳೆ ಫುಡ್ ಅಂತ ಹೇಳ್ಬೋದು. ನಮ್ಮ ಬಾಡಿಗೆ ಕೊಲೆಸ್ಟ್ರಾಲ್ ಬೇಕೇ ಬೇಕು. ಒಳ್ಳೆ ಕೊಲೆಸ್ಟ್ರಾಲ್ ಯಾವುದ್ರಲ್ಲಿದೆ ಅಂತ ಹೇಳಿದ್ರೆ ಮೊಳಕೆ ಕಾಳಲ್ಲೇ ಇದೆ ಅಂತ ಹೇಳ್ಬೋದು. ವಿಮೆನ್ಸ್ ಹೆಲ್ತ್ಗಂತೂ ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಇರ್ಬೋದು ಅಥವಾ PCOS ಸಿಂಪ್ಟಮ್ಸ್ ಏನಾದರೂ ಇರ್ಬೋದು. ಈ ಥರ ಇದ್ದರೆ ಅದನ್ನು ಕೂಡ ರಿಡ್ಯೂಸ್ ಮಾಡೋ ಶಕ್ತಿನೂ ಕೂಡ ಇದರಲ್ಲಿರುತ್ತೆ. ತುಂಬ ಸಹಾಯ ಕೂಡ ಮಾಡುತ್ತೆ. ದೇಹಕ್ಕೆ ಎನರ್ಜಿನೂ ಕೂಡ ತಂದುಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಫುಡ್ಡು ಕೂಡ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬರೀ ಹುಳಿಕಾಳು ನೀರು ಹಾಕಿ ಕೂಗಿಸ್ಬಿಟ್ಟು ಸ್ವಲ್ಪ ಸಾಲ್ಟ್ ಪೆಪ್ಪರ್ ಪೌಡರ್ ಇಷ್ಟನ್ನ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ತಿನ್ನೋದ್ರಿಂದ ಅದೇ ಬ್ರೇಕ್ಫಾಸ್ಟ್ ಆಗಿರಬೇಕು. ಅದನ್ನ ತಿಂದರೆ ವೆಯ್ಟ್ ಲಾಸು ತಾನೇ ಕಡಿಮೆ ಆಗೋಗುತ್ತೆ. ನಾನು ಹುಳಿಕಾಳು ಉರಿಬೇಕಾದ್ರೇ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಇಟ್ಕೊಬೇಕು. ಬಿಸಿ ಕಾಯಿಸ್ಕೊಬೇಕು. ಅದಕ್ಕೊಂದು ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಸಿನೀರು ಏನು ಕಾಯಿಸಿರ್ತೀವಿ ಅದನ್ನು ಹಾಕೋದ್ರಿಂದ ವಿಷಿಲು ಬೇಗ ಕೂತ್ಕೊಳ್ಳುತ್ತೆ. 5ರಿಂದ 6 ವಿಷಿಲ್ ಆದರೆ ಸಾಕಾಗುತ್ತೆ. ಯಾಕಂದರೆ ಇದ್ರ ಜೊತೆ ನಾನು ಹೀರೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿನ ಚೆನ್ನಾಗಿ ಒರಿಬೇಕು. ಚೆನ್ನಾಗಿ ಒರೆದ್ಮೇಲೆ ಅದನ್ನು ಚೆನ್ನಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಬೇಕು. ಮೊಳಕೆ ಹುಳಿಕಾಳು ಜೊತೆ ಹೀರೆಕಾಯಿನೇ ಹಾಕಬೇಕು ಅಂತ ಏನಿಲ್ಲ. ಹೀರೆಕಾಯಿ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಇಲ್ಲಿ. ಹೀರೆಕಾಯಿ ಇಲ್ಲ ಅಂತಂದರೆ ಆಲೂಗೆಡ್ಡೆ, ಬದನೆಕಾಯಿ ಇದ್ದರೆ ಅವೆರಡೂ ಕೂಡ ಹಾಕ್ಬೋದು ಮೊಳಕೆ ಕಾಳು ಜೊತೆ. ಅಥವಾ ನುಗ್ಗೆ ಸೊಪ್ಪಿದ್ರೆ ನುಗ್ಗೆ ಸೊಪ್ಪು ಹಾಕ್ಬೋದು. ನೀವೇನಾದರೂ ಪ್ರಾನ್ಸ್ ಅಂದರೆ ಸಿಗಡಿನ ತಿಂತಿದ್ರೆ ಸಿಗಡಿ ಕೂಡ ಆ್ಯಡ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮೊಳಕೆ ಹುಳಿಕಾಳಿಂದ ಉಪ್ಸಾರು ಅಲ್ಲ ಹುಳಿ ಸಾರು ಕೂಡ ಮಾಡ್ತೀನಿ. ಹುಳಿ ಸಾರು, ಬಸ್ಸಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ವಿಜಿಲ್ ಎಲ್ಲ ಹೋದ್ಮೇಲೆ ವಿಜಿಲ್ ಆರಿದ್ಮೇಲೆ ನಾವು ಅದನ್ನು ತೆಗೆದುಬಿಟ್ಟು ಹೀರೆಕಾಯಿನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಅದು ತೆಗೆದ್ಮೇಲೆ ಟೊಮೆಟೊ ಮತ್ತು ಸ್ವಲ್ಪ ಕಾಳು ಅದ್ರ ರಸನ ತಗೊಂಡು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಖಾರಕ್ಕೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಫಸ್ಟೇ ಇಟ್ಕೋಬೇಕು. ನಾನು ಸ್ವಲ್ಪ ಹೀರೆಕಾಯಿ ಬೆಂದ ಮೇಲೆ ಅದ್ರ ರಸನೂ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಅದು ಎತ್ಕೊಂಡಿದ್ದೀನಿ. ಹೀರೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಟೊಮೆಟೊ ಎತ್ಕೊಂಡ್ಮೇಲೆ ಸಾಲ್ಟ್ ಹಾಕಬೇಕಾಗಿತ್ತು. ನಾನು ಮುಂಚೆನೇ ಹಾಕಿದ್ದೀನಿ. ಉಪ್ಸಾರು ಅಂದರೆ ಇದು ಸಪ್ಪೆ ಸಾರು ಆಗೋಗುತ್ತೆ. ಇದಕ್ಕೆ ಸ್ವಲ್ಪ ಖಾರ ಕೂಡ ಮಾಡ್ಕೋಬೇಕಲ್ವಾ? ಆ ಖಾರಕ್ಕೆ ಏನೇನು ಮಾಡ್ಕೋಬೇಕು ಅಂತ ಹೇಳ್ತೀನಿ. ನಾನು ಉಪ್ಸಾರು ಹೆಂಗೆ ಕುಕ್ಕರ್ ಯಾವಾಗ ಇಟ್ಟೆ ಆವಾಗಲೇ ನಾನು ಮುದ್ದೆ ಮಾಡೋಕ್ಕೂ ಹಂಗೆ ಸೈಡಲ್ಲೇ ಇಟ್ಟಿದ್ದೀನಿ. ಇವಾಗ ಉಪ್ಸಾರು ಖಾರಕ್ಕೆ ನಾವು ಹೆಂಗೆ ಮಾಡ್ತೀವಿ ಅಂತ ಅಂದರೆ ಮೆಣಸಿನ್ಕಾಯಿನ ಚೆನ್ನಾಗಿ ಹುರಿದಿಟ್ಕೊತೀವಿ. ಜೊತೆಲೇ ಬೆಳ್ಳುಳ್ಳಿ, ಹುಣಸೆಹಣ್ಣು, ಮೆಣಸು, ಜೀರಿಗೆ, ಉಪ್ಪು, ಕೊತ್ತಂಬರಿನ ಎತ್ತಿಟ್ಕೊಂಡಿರ್ತೀವಿ. ಎಲ್ಲನೂ ಒಟ್ಟಿಗೆ ಹಾಕಿ ರುಬ್ಬಲ್ಲ ನಾವು. ಫಸ್ಟ್ ಮೆಣಸಿನ್ಕಾಯಿನ ಸಣ್ಣಕ್ಕೆ ರುಬ್ಕೊಂಡ್ಮೇಲೆ ಇವೆಲ್ಲನೂ ಆ್ಯಡ್ ಮಾಡ್ಕೊತೀವಿ. ಆವಾಗಲೇ ಹೇಳಿದ್ನೆಲ್ಲ ಒಂದು ಬಟ್ಲಿಗೆ ಕಾಳು, ಸಪ್ಪೆ ಸಾರು ಮತ್ತು ಟೊಮೆಟೊನ ಎತ್ತಿಟ್ಕೊಂಡಿರಬೇಕು ಸೈಡಲ್ಲಿ ಬಟ್ಲಿಗೆ. ಸಣ್ಣಕ್ಕೆ ರುಬ್ಕೊಂಡ್ಮೇಲೆ ನಾನು ಹೇಳಿರೋಂಥನ್ನೆಲ್ಲ ಹಾಕಿ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಕಾಳು ಮತ್ತು ರಸನ ಹಾಕಿ ರುಬ್ಕೊಂಡಿರ್ತೀನಿ. ಚೆನ್ನಾಗಿ ರುಬ್ಕೋಬೇಕು. ಚೆನ್ನಾಗಿ ರುಬ್ಕೊಂಡ್ಮೇಲೆ ಇದನ್ನು ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡ್ರೆ ಖಾರ ರೆಡಿ ಆಗುತ್ತೆ. ನಾನು ಆವಾಗಲೇ ಟೊಮೆಟೊನ ಎತ್ತಿಡಿ ಅಂತ ಹೇಳಿದ್ನಲ್ಲ, 2 ಭಾಗ ಇರುತ್ತಲ್ಲ. ಒಂದು ಭಾಗನ ನಾವು ಖಾರಕ್ಕೆ ಆ್ಯಡ್ ಮಾಡಿಕೊಂಡು ಇನ್ನೊಂದು ಭಾಗನ ರುಬ್ಬಿಟ್ಟು ಸಾಂಬಾರಿಗೆ ಆ್ಯಡ್ ಮಾಡಿ ಚೆನ್ನಾಗಿ ಕುದ್ದಿದ್ಮೇಲೆ ಸಾಲ್ಟ್ನ ಹಾಕೋಬೋದು. ನಾನಿಲ್ಲಿ ಮುಂಚೆನೇ ಸಾಲ್ಟ್ ಹಾಕೋದ್ರಿಂದ ಇವಾಗ ಸಾಲ್ಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇಷ್ಟು ಮಾಡಿದ್ರೆ ಚೆನ್ನಾಗಿ ಒಂದು ಕುದಿ ಬಂದರೆ ಸೂಪರ್ ಟೇಸ್ಟಿಯಾದ ಉಪ್ಸಾರು ರೆಡಿ ಆಗುತ್ತೆ. ಈ ಥರ ನಾವು ಮಾಡ್ತೀವಿ. ನೀವು ಏನಾದರೂ ಬೇರೆ ಥರ ಏನಾದರೂ ಮಾಡೋದಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ಆ ಥರ ಟ್ರೈ ಮಾಡಿ ನೋಡ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.